ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಸಿಎಂ ಡಿಸಿಎಂ ಕೂರಿಸಿಕೊಂಡು ಸಭೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಸಿಎಂ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದೆ ಹೈಕಮಾಂಡ್. ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಕೂರಿಸಿಕೊಂಡು ಸಭೆ ನಡೆಸೋ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಸಂಜೆ ಇಬ್ಬರು ನಾಯಕರ ಅಭಿಪ್ರಾಯವನ್ನ ಕೇಳ್ತಾರೆ ವರಿಷ್ಠರು. ಸದ್ಯ ಹೈಕಮಾಂಡ್ ನಾಯಕರ ನಿರ್ಧಾರ ಕೈಗೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಅದಾದ ನಂತರದಲ್ಲಿ ಇಬ್ರು ಕೂಡ ಕೂರಿಸ್ಕೊಂಡು ಮಾತನಾಡ್ತಾರೆ. ಇಬ್ರು ಒಟ್ಟಿಗೆ ಮಾತನಾಡ್ತಾರೆ ಹೈಕಮಾಂಡ್ ನಾಯಕರ ಜೊತೆ. ಸಿಎಂ ಇಂದ ಮಾಹಿತಿ ಪಡ್ಕೊಂಡಿದ್ದಾರೆ, ಅಭಿಪ್ರಾಯ ಪಡ್ಕೊಂಡಿದ್ದಾರೆ, ನಿಲುವನ್ನು ಏನೇನು ಅಂತ ತಿಳ್ಕೊಂಡಿದ್ದಾರೆ. ಇಬ್ರು ಕೂರಿಸ್ಕೊಂಡು ಮಾತನಾಡ್ತಾರೆ. ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ. ಆದ್ರೆ ಯಾವುದೇ ನಿರ್ಧಾರವನ್ನ ಇವತ್ತೇ ತಗೊಳ್ಳೋದು ಡೌಟ್. ಸ್ವಲ್ಪ ಸಮಯ ಕೊಡ್ಬೇಕಾಗುತ್ತೆ ನಾಯಕರುಗಳಿಗೂ ಕೂಡ, ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಸಮಯ ತಗೋಬೇಕಾಗುತ್ತೆ. ತರಾತುರಿಯಲ್ಲಿ ನಿರ್ಧಾರ ತಗೊಳ್ಳುವಂತ ಅಂಶ ಅಲ್ಲ ಇದು. ಇಡೀ ರಾಜ್ಯ ಕಾದು ಕೂತಿರುವಂತ, ಹೈಕಮಾಂಡ್ ಕಾಯ್ದು ಕೂತಿರುವಂತ, ದೆಹಲಿಯ ಪಾಳಯದಲ್ಲಿ ಇರುವಂತ ಮಹತ್ತರವಾದಂತಹ ವಿಚಾರ ಇದು. ಸಿಎಂ ಕುರ್ಚಿ ಅಥವಾ ಪಟ್ಟ ಬದಲಾವಣೆ ಆಗುವಂಥದ್ದು ಅಥವಾ ಏನಾಗುತ್ತೆ ಸಿಎಂ ಕುರ್ಚಿ ಕಿತ್ತಾಟದ ಒಂದು ವಿಚಾರ ಅನ್ನುವಂಥದ್ದು ಇವತ್ತೇ ತರಾತುರಿಯಲ್ಲಿ ನಿರ್ಧಾರ ತಗೊಂಡ್ರೆ ಅದು ನಿಜಕ್ಕೂ ಕೂಡ ಸಮಂಜಸ ಅಲ್ಲ. ಈ ಕಡೆ ಈ ಬದಲಾವಣೆ ಆದ್ರೆ ಬದಲಾವಣೆ ಒಳಪಟ್ಟ ಅಂಥವ್ರಿಗೂ ಕೂಡ ಇದು ಸಮಂಜಸವಾಗಿರೋದಿಲ್ಲ. ಯಾಕಂದ್ರೆ ಅಷ್ಟು ನಿಧಾನವಾಗಿ ಯೋಚಿಸಿ ಪ್ರತಿಯೊಂದು ಅಂಶಗಳನ್ನ ಮುಂದಿಟ್ಕೊಂಡು ಇಬ್ರು ನಾಯಕರ ಅಭಿಪ್ರಾಯಗಳನ್ನ ತಗೊಂಡು, ಜೊತೆಗೆ ಹೈಕಮಾಂಡ್ ನಲ್ಲಿ ಇರುವಂತಹ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ತಗೊಂಡು ನಿರ್ಧಾರ ಮಾಡಬೇಕಾಗುತ್ತೆ. ಇಡೀ ರಾಜ್ಯದ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗುವುದಿಲ್ಲ. ಪವರ್ ಶೇರಿಂಗ್ ಗೊಂದಲ ಬಗೆಹರಿಸಬೇಕು ಅಂದ್ರೆ ಇವತ್ತೇ ನಿರ್ಧಾರ ಹೇಳ್ಬಿಟ್ರೆ, ಕುತೂಹಲಕ್ಕೆ ತೆರೆ ಎಳೆದ್ಬಿಟ್ರೆ ನಿಜಕ್ಕೂ ಕೂಡ ಸಮಂಜಸ ಆಗಿರೋದಿಲ್ಲ. ಹಾಗಾಗಿ ಇವತ್ತೇ ನಿರ್ಧಾರ ತಗೊಳ್ಳೋದು ಡೌಟ್. ಒಂದ್ ಸುತ್ತಿನಲ್ಲಿ ಸಿಎಂ ಜೊತೆ ಮಾತುಕತೆ ಆಗಿದ್ದಾಯ್ತು. ಈಗ ಬ್ರೇಕ್ ಇದೆ. ಅದಾದ ನಂತರದಲ್ಲಿ ಡಿಸಿಎಂ ಜೊತೆ ಮಾತುಕತೆಯನ್ನ ಆಡ್ತಾರೆ. ನಂತರದಲ್ಲಿ ಇಬ್ರು ಕೂಡ ಕೂತು ಮಾತನಾಡ್ತಾರೆ.